ಸರ್ಕಾರಿ ಶಾಲೆಗಳಂದರೆ ಮೂಗು ಮುರಿಯೋರು ಜಾಸ್ತಿ. ಆದರೆ ಇದೀಗ ದಾವಣಗೆರೆ ಜಿಲ್ಲೆಯ ಸಂತೆಬೆನ್ನೂರಿನ KPSC ಶಾಲೆ ಏನು ಖಾಸಗಿ ಶಾಲೆಗಳಿಗೆ ಏನು ಕಾಂಪಿಟೇಷನ್ ಕೊಡುವ ರೀತಿಯಲ್ಲಿ ಇದೀಗ ಫಲಿತಾಂಶ ಬಂದಿರುವಂಥದ್ದು. ಅಂದರೆ SSLCಯಲ್ಲಿ 625ಕ್ಕೆ 623 ಅಂಕ ಪಡೆಯುವ ಮೂಲಕ ಚೈತ್ರ ಎಂಬಂತಹ ವಿದ್ಯಾರ್ಥಿನಿ ರಾಜ್ಯಕ್ಕೆ 3ನೇ ಸ್ಥಾನ ಪಡ್ಕೊಂಡಿರುವಂಥದ್ದು. ಇದೀಗ ಚೈತ್ರ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಈಗ 625ಕ್ಕೆ 23 ಅಂಕ ತೆಗೆದುಕೊಂಡಿದ್ರಿ. ಸೊ ಹೇಗಿದೆ, ಯಾವ ರೀತಿಯಾದಂಥ ಪ್ರಿಪ್ರೇಷನ್ ಇತ್ತು? ಫಸ್ಟ್ ರಿಯಾಕ್ಷನ್ ಏನು ನಿಮ್ಮದು? ಅಂದರೆ ನನಗೆ ಇಷ್ಟೇ ಮಾರ್ಕ್ಸ್ ಬರಬೇಕು ಅಂತ ಏನು ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ. ಡೈಲಿ 7 to 8 hours 6 to 7 hours ಎಲ್ಲ ಸ್ಟಡಿ ಮಾಡಿದ್ದೆ. ಇದಕ್ಕೆ ಜಾಸ್ತಿ ನಮ್ಮ ಟೀಚರ್ಸ್ ಎನ್ಕರೇಜ್ಮೆಂಟೇ ಜಾಸ್ತಿ ಇದ್ದಿದ್ದು. ಹಾಗೆ ಪೇರೆಂಟ್ಸ್ ಸಪೋರ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಹಾಗೆ ನನ್ನ ಎಫರ್ಟ್ಸಿಂದ ಇದೆಲ್ಲ ಸಾಧ್ಯ ಆಯಿತು. ಎಷ್ಟು ಅವರ್ ಓದ್ತಾ ಇದ್ರಿ? ಯಾಕೆಂದರೆ ಮಕ್ಕಳು ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಅನ್ನೋದು ಜಾಸ್ತಿ ಯೂಸ್ ಮಾಡ್ತಾರೆ. ನೀವೇನಾದ್ರು ಮೊಬೈಲ್ ಯೂಸ್ ಮಾಡ್ತಿದ್ರಾ? ಎಷ್ಟು ಗಂಟೆ ಓದ್ತಾ ಇದ್ರಿ? ಅಂದರೆ ಯಾವ ರೀತಿಯಾದಂಥ ಪ್ರಿಪ್ರೇಷನ್ ಇತ್ತು ಎಕ್ಸಾಮ್ಸಿಗೆ ಅಂತೇಳಿ? ಅಂದರೆ ನಾನು ಡೈಲಿ 6 to 7 hours, ಬಟ್ ಎಕ್ಸಾಮ್ಸ್ ಹಿಂದಿನ ದಿನವೇ ಸ್ಟ್ರೆಸ್ ತೊಗೊಂಡು ಓದ್ತಾ ಇರಲಿಲ್ಲ. ಡೈಲಿ ಏನಿರುತ್ತೋ ಅದು ಕ್ಲಾಸಲ್ಲಿ ಏನು ಮಾಡಿರ್ತಾರೋ ಅದನ್ನೇ ಇನ್ನೊಂದು ಸಲ ಹೋಗಿ ರಿವೈಸ್ ಮಾಡ್ತಾಯಿದ್ದೆ ಅಷ್ಟೇ. ಅಂದರೆ ಈಗ ಶಾಲೆಗಳು ಏನು ಮನೆ ಪಾಠ ಏನು ಮೊದಲ ಪಾಠ ಶಾಲೆಗಳು, ಅಲ್ಲಿ ಯಾವ ರೀತಿಯಾದಂತಹ ಎಜುಕೇಷನ್ ಸಿಸ್ಟಮ್ ಇತ್ತು? ಅಂದರೆ ನಿಮಗೆ ಏನೇ ಅರ್ಥ ಆಗಲಿಲ್ಲ ಅಂದರೆ ಯಾವ ರೀತಿ ಹೇಳ್ಕೊಡೋರು, ಏನು ಯಾವ ರೀತಿ ಇತ್ತು? ಅಂದರೆ ಪೇರೆಂಟ್ಸ್ ಸಪೋರ್ಟ್ ಇತ್ತು. ಹಾಗೆ ಡೌಟ್ಸ್ ಸೆಕ್ಷನ್ ಏನಾದರೂ ಬಂತು ಅಂದರೆ ಹಂಗೆ ಫೋನ್ ಮಾಡಿ ಕ್ಲಿಯರ್ ಮಾಡ್ಕೋತಾ ಇದ್ದೆ. ಪೇರೆಂಟ್ಸ್ ಸಪೋರ್ಟ್ ಇತ್ತು, ಟೀಚರ್ಸ್ದು ಸ್ವಲ್ಪ ಜಾಸ್ತಿನೇ ಇತ್ತು. ಅಂದರೆ ಈಗ ಖಾಸಗಿ ಶಾಲೆಗಳು, ಅಂದರೆ ಖಾಸಗಿ ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಣ ಕೊಡ್ತಾರೆ, ಸೊ ಹೈಯೆಸ್ಟ್ ಮಾರ್ಕ್ಸ್ ತೆಗೆದುಕೊಳ್ಳೋರು. ಅಂಥದ್ರಲ್ಲಿ ಸರ್ಕಾರಿ ಶಾಲೆಯಲ್ಲಿ 623 ಅಂಕ ತೆಗೆದುಕೊಂಡಿರಿ. ಇಲ್ಲೆಲ್ಲ ಯಾವ ರೀತಿ ಇತ್ತು? ಯಾವ ರೀತಿಯಾದಂಥ ಟೀಚರ್ ಸಪೋರ್ಟ್ ಇತ್ತು? ಯಾವ ರೀತಿ, ಅಂದರೆ ನಿಮಗೆ ಅರ್ಥ ಆಗಲಿಲ್ಲದ ವಿಷಯಗಳು ಯಾವ ರೀತಿ ಹೇಳ್ಕೊಡ್ತಾಯಿದ್ರು? ಅಂದರೆ ನಮ್ಮ ಸ್ಕೂಲಲ್ಲಿ ಮ್ಯಾಥ್ಸ್ ಟೀಚರ್ಸ್ ಅಂತ ಬಂದರೆ 5 to 6 ಮೆಂಬರ್ಸ್ ಇದ್ದಾರೆ. ಸೊ ನಮ್ಮ ಸೆಕ್ಷನಿಗೆ ತಗೊಂಡಿರ್ತಾರೆ, ಅವ್ರ ಹತ್ರ ಡೌಟ್ಸ್ ಕ್ಲಿಯರ್ ಮಾಡ್ಕೊತಾ ಇದ್ವಿ. ಅವ್ರು ಬ್ಯುಸಿ ಇದ್ದ ಶೆಡ್ಯೂಲಲ್ಲಿ ಬೇರೆ ಟೀಚರ್ಸ್ ಹತ್ರನೂ ಕ್ಲಿಯರ್ ಮಾಡ್ತಾಯಿದ್ವಿ. ಹೀಗಾಗಿ ನನ್ನ ಮ್ಯಾಥ್ಸು ಸೈನ್ಸು ಕಷ್ಟನೇ ಆಗಲಿಲ್ಲ. ಕ್ಲಾಸ್ ಅವರ್ಸಲ್ಲೇ ಡೌಟ್ಸ್ ಕ್ಲಿಯರ್ ಮಾಡ್ಕೋತಾ ಇದ್ದೆ. ಸೈನ್ಸು ಫೇವ್ರೆಟ್ ಸಬ್ಜೆಕ್ಟ್, ಮ್ಯಾಥ್ಸ್ ಹಾಗೆ ಫೇವ್ರೆಟ್ ಸಬ್ಜೆಕ್ಟ್ ಆಗಿರೋದ್ರಿಂದ ಇಷ್ಟಪಟ್ಟು ಓದಿದರೆ ಯಾವುದೂ ಕಷ್ಟ ಆಗಲ್ಲ, ಹಾಗೆ ಈಸಿ ಆಯಿತು. ಈಗ ನೆಕ್ಸ್ಟ್ ಮುಂದಿನ ಗುರಿ ಏನು ತೊಗೋಬೇಕು ಅಂತಿದ್ದೀರಿ? ಮುಂದೆ ಏನಾಗಬೇಕು ಅಂತ ಪ್ಲ್ಯಾನ್ ಇಟ್ಕೊಂಡಿದ್ದೀರಿ? ಅಂದರೆ ನನಗೆ IAS ಆಗಬೇಕು ಅಂತ ತುಂಬ ಇಷ್ಟ ಅನ್ನೋದಕ್ಕಿಂತ ಅದೊಂದು ಏಮ್ ಇದೆ. ಹಾಗಾಗಿ PCMB ತಗೊಂಡು JEE ಕ್ರ್ಯಾಕ್ ಮಾಡಿ ಅನಂತರ UPSC ಎಕ್ಸಾಮ್ಸ್ ಬರೀಬೇಕು ಅಂತ. ಈಗ ಅಪ್ಪ ಅಮ್ಮ ಏನು ಮಾಡ್ತಾರೆ, ಏನು ಅಂದರೆ ನಿಮ್ಮ ಓದಿಗೆಲ್ಲ ಮನೆಯಲ್ಲೆಲ್ಲ ಯಾವ ರೀತಿ ಸಪೋರ್ಟ್ ಮಾಡ್ತಾಯಿದ್ರು? ಅಂದರೆ ಅಮ್ಮ ಯಾವಾಗಲೂ ಮುಂಚೆಯಿಂದನೂ ಚೆನ್ನಾಗೇ ಓದಿದ್ರಿಂದ ಇಷ್ಟೇ ಮಾರ್ಕ್ಸ್ ಬರಬೇಕು ಅಂತ ಹೇಳ್ತಿದ್ರು. ಬಟ್ ಅಪ್ಪ ನನ್ನ ಮೇಲೆ ಹೋಪ್ ಇರೋದ್ರಿಂದ ಜಾಸ್ತಿ ಸ್ಟ್ರೆಸ್ ಮಾಡ್ತಿರಲಿಲ್ಲ. ಸೊ ಇಬ್ಬರು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದರು. ಇನ್ನು ಚೈತ್ರ ಅವರ ತಾಯಾದಂತಹ ಲತಾ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ನಮ್ಮೀಗ ಮಗಳು 623 ಅಂಕ ತೆಗೆದುಕೊಂಡೇಳೆ. ಈಗ ನಿಮ್ಮದು ಸಹಕಾರ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಸೊ ಏನು ಹೇಳ್ತೀರಿ ಮಗಳ ಸಾಧನೆ ಬಗ್ಗೆ? ಖುಷಿ ಆಗತ್ತೆ ಸರ್. ಚೆನ್ನಾಗಿ ಮನೆಗೆಲ್ಲ ಓದ್ತಿದ್ಲು. ಅವಳು ಬೆಳಗ್ಗೆ ಎಷ್ಟು 4 ಗಂಟೆ ಅಂದ್ರೆ 4 ಗಂಟೆ, 5 ಗಂಟೆ ಅಂದ್ರೆ 5 ಗಂಟೆ ಎದ್ದು ಓದ್ಕೊಂತಿದ್ಲು ಸರ್. ಸರ್ ನೀವು ಹೇಳಿ, ಈಗ ಮಗಳು ಈಗ 623 ಅಂಕ ತೆಗೆದುಕೊಂಡಳೆ, ಮಗಳ ಸಾಧನೆ ಬಗ್ಗೆ ಏನು ಹೇಳ್ತೀರಿ? ನಮಗೆ 625ಕ್ಕೆ 25 ಬರುತ್ತೆ ಅಂತ ಹೋಪಿತ್ತು. ಏನು ಒಂದು ಇದರಿಂದ ಏಕ 2 ಮಾರ್ಕ್ಸ್ ಇದಾಗಿದ್ದಾವೆ, ಒಂದೊಂದು ಸಬ್ಜೆಕ್ಟ್ನಾಗ ಒಂದೊಂದು ಮಾರ್ಕ್ಸು. ಅಲ್ಲಿ ನಮ್ಮ ಮಗಳದು ಸ್ಟಡಿ ನೋಡಿದ್ರೆ 25 ಬರಲೇಬೇಕಿತ್ತು. ಆದರೆ ಏನು ಮಾಡ್ತೀಯ, ನಮ್ಗೆ ಅಷ್ಟೇ ಇದಾಗೋದು ಅಂತ ನಾವು ತೃಪ್ತಿ ಪಟ್ಕೊಂಡಿದ್ದೀವಿ. ನಮ್ಮ ಮಗಳು ಸಹ 5 ಗಂಟೆಗೆ 4 ಗಂಟೆಗೆ ಎದ್ದರೂ ಸಹ ನಾವು ಅಷ್ಟೇ ಸಪೋರ್ಟ್ ಮಾಡ್ತಿದ್ವಿ. ಟೀ ಕಾಯಿಸಿ ಕೊಡ್ತಿದ್ವಿ ನಾವೇ, ಓದಮ್ಮ ಚೆನ್ನಾಗಿ ನೀನು ನನಗೆ ಅಂತಂದು. ಜೊತೆಗೂ ಕುಳಿತ್ಕೊಳ್ತಿದ್ವಿ, ಒಬ್ಬಳೇ ಓದ್ತಾಳೆ ಅಂತ. ಅದಕ್ಕೆಲ್ಲ ಆಕೆ ನಮಗೆ ಇದು ಮಾಡಿದ್ಲು. ಇಲ್ಲಿ ಶಾಲೆ ಟೀಚರ್ಸು ಸಹ ನಮಗೆ ಮಗಳಿಗೆ ಭಾಳ ಪ್ರೋತ್ಸಾಹ ಕೊಟ್ಟರು. ಏನಾರ ಡೌಟ್ ಇದ್ರೆ ಕೇಳಮ್ಮ, ನಾವು ಇಲ್ಲಿಗೆ ಬಂದು SLCಗೆ ನಾವು ಸೇರಿದ್ದು. ಇಲ್ಲಿ ಮಗಳು ಮುಂಚೆ ಕೋಗ್ಲೂರು ಶಾಲೆಗೆ ಓದ್ತಿದ್ಲು. ಇಲ್ಲಿ ಬಂದ ಮೇಲೂ ಸಹ ಶಿಕ್ಷಕರು ಎಲ್ಲರೂ ಸಹ ಚೆನ್ನಾಗಿದು ಮಾಡಿದರು. ಸರ್, ಇನ್ನು ಪ್ರಮುಖವಾಗಿ ಹೇಳ್ಬೇಕಂದ್ರೆ ಶಾಲೆ ಪ್ರಾಂಶುಪಾಲರು ನಮ್ಮ ಜೊತೆ ಇದ್ದಾರೆ. ಪ್ರಾಂಶುಪಾಲರು ಮಾತಾಡ್ಸೋಣ. ಸರ್, ಈಗ 623 ಅಂಕ ಬಂದಿದೆ. ಸೊ ಅದು ಸರ್ಕಾರಿ ಶಾಲೆ, ಅಂದರೆ ಖಾಸಗಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ಕೊಡ್ತಾರೆ ಅಂತಾರೆ. ಸೊ ಈಗ 623 ರ್ಯಾಂಕ್ ಅಂದರೆ ಅಂಕ ತೆಗೆದುಕೊಂಡ್ರೆ ಏನು ಹೇಳ್ತೀರಿ ಸರ್ ನೀವು? ಗುಣಮಟ್ಟದ ವಿಷಯಕ್ಕೆ ಬಂದಾಗ ಸರ್ಕಾರಿ ಶಾಲೆಗಳಲ್ಲೇ 100ಕ್ಕೆ 100% ಅಷ್ಟು ಗುಣಮಟ್ಟದ ಶಿಕ್ಷಣ ಕರ್ನಾಟಕದಲ್ಲಿ ನಮ್ಮ ದೇಶದಲ್ಲಿ ಸಿಗ್ತಾ ಇರೋದು. ಅದರ ದ್ಯೂತಕ ಎಂಬಂತೆ ನಮ್ಮ ವಿದ್ಯಾರ್ಥಿನಿ ಚೈತ್ರ 623 ತಗೊಂಡಿದ್ದಾಳೆ. ನಮ್ಮ ಶಾಲೆಯಲ್ಲಿ ಅತಿ ಹೆಚ್ಚು ಮಕ್ಕಳು ಓದ್ತಾ ಇರೋದು ಗ್ರಾಮೀಣ ಪ್ರದೇಶದ ಹಿನ್ನೆಲೆಯ ಮಕ್ಕಳೇ. ನಾನು ನಮ್ಮ ಟೀಚರ್ಸು ನಮ್ಮ ಆಶಯ ಏನಪ್ಪ ಅಂದರೆ, ಶಿಕ್ಷಣ ಪಡೀಲಿಲ್ಲ ಅಂದರೆ ಒಂದು ಜನ್ರೇಷನ್ನು ಇನ್ನೂ ಕೂಡ ಅದೇ ಸ್ಥಿತಿಯಲ್ಲಿ ಬದುಕುತ್ತೆ. ಈಗ ಯಾವುದೋ ಒಂದು ಮಗುಗೆ ಇವತ್ತು ತುಂಬ ಕಷ್ಟ ಇದೆ, ಶಿಕ್ಷಣ ಪಡೆದ್ರೆ ಮಾತ್ರ ಕುಟುಂಬ ಚೇಂಜ್ ಆಗುತ್ತೆ. ಇಲ್ಲಾಂದರೆ ಇನ್ನೂ 50-60 ವರ್ಷ ಮುಂದಕ್ಕೆ ಹೋಗ್ತಾ ಇರುತ್ತೆ.
ಹಾಗಾಗಿ ನಮ್ಮೆಲ್ಲ ಶಿಕ್ಷಕರು ಒಗ್ಗಟ್ಟಿಂದ ನಮ್ಮ ಶಿಕ್ಷಕರ ಕೆಲಸ ಸ್ಟಾರ್ಟ್ ಆಗೋದು ಪ್ರತಿದಿನ ಬೆಳಗ್ಗೆ 5 ಗಂಟೆಯಿಂದ ನಾವು ಸಂಜೆ 10 ಗಂಟೆವರೆಗೂ ಕೂಡ ನಿರಂತರವಾಗಿ ಮಕ್ಕಳೊಟ್ಟಿಗೆ ಸಂಪರ್ಕದಲ್ಲಿರ್ತಿದ್ವಿ. ಈ ಎಲ್ಲ ಮಕ್ಕಳಿಗೆ ನಮ್ಮೆಲ್ಲ ಪ್ರತಿಯೊಬ್ಬ ಟೀಚರ್ಸ್ಗೆ 6ರಿಂದ 7 ಜನ ಮಕ್ಕಳನ್ನ ಡಿವೈಡ್ ಮಾಡಿ ಬೆಳಗ್ಗೆ 5 ಗಂಟೆಗೆ ಕಾಲ್ ಮಾಡಿ ಓದಿಸ್ಲಿಕ್ಕೆ ಅವ್ರನ್ನ ಪ್ರಯತ್ನ ಪಡ್ತಾಯಿದ್ವಿ. ಇನ್ನೂ ಒಂದು ಖುಷಿ ಏನಪ್ಪ ಅಂದರೆ, ನಮ್ಮಲ್ಲಿದ್ದ ದಾವಣಗೆರೆ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಪರೀಕ್ಷೆ ಬರೆದ ಮಕ್ಕಳಲ್ಲಿ ನಮ್ಮ ಸ್ಕೂಲ್ 4ನೇ ಸ್ಥಾನದಲ್ಲಿದೆ. 137 ಮಕ್ಕಳಲ್ಲಿ 136 ಮಕ್ಕಳು ಕೂಡ ಪಾಸಾಗಿದ್ದಾರೆ. ಅದರಲ್ಲಿ 10 ಮಕ್ಕಳು ಮಾತ್ರ ಬರೀ ಪಾಸು, ಇನ್ನಿದ್ದರೆಲ್ಲರೂ ಕೂಡ ಉತ್ತಮ ಅಂಕಗಳನ್ನು 87 ಮಕ್ಕಳು ಫಸ್ಟ್ ಕ್ಲಾಸ್ ಬಂದಿದ್ದಾರೆ, 22 ಮಕ್ಕಳು ಡಿಸ್ಟಿಂಕ್ಷನ್ ಬಂದಿದ್ದಾರೆ. ಈ ಒಂದು ಅಭೂತಪೂರ್ವವಾದ ಫಲಿತಾಂಶಕ್ಕೆ ನಾನು ನಮ್ಮೆಲ್ಲ ಶಿಕ್ಷಕರನ್ನ ಅಭಿನಂದಿಸ್ತೀನಿ. ಜೊತೆಗೆ ನಮ್ಮ ದಾವಣಗೆರೆ ಜಿಲ್ಲೆಯ ಮಿನಿಸ್ಟ್ರು, ಹಾಗೆಯೇ ಲೋಕಸಭಾ ಸದಸ್ಯರು ಪ್ರಭಾ ಮಲ್ಲಿಕಾರ್ಜುನ್ ಅವರು, ವಿಶೇಷವಾಗಿ ನಮ್ಮ ತಾಲೂಕಿನ MLA ಶಿವಗಂಗಾ ಬಸವರಾಜ್ ಸರ್ಗೆ, ಹಾಗೆ ನಮ್ಮ DDPI ಸರ್ಗೆ ಮತ್ತು ನಮ್ಮ BO ಜಯಪ್ಪ ಸರ್ಗೆ ವಿಶೇಷ ಅಭಿನಂದನೆಗಳು. ನಮ್ಮ STMC ಅವರು ಊರಿನವರು ಕೂಡ ತುಂಬ ಸಹಕಾರ ಕೊಡ್ತಾ ಇದ್ದಾರೆ. ಸರ್, ಈಗ ಗ್ರಾಮೀಣ ಪ್ರದೇಶದ ಮಕ್ಕಳನ್ನ ಈ ಶಾಲೆ ಕರ್ಕೊಂಬರ್ಲಿಕ್ಕೆ ಯಾವ ರೀತಿ ಅಂದರೆ ಈಗೆಲ್ಲ ಶಿಕ್ಷಕರೆಲ್ಲ ಸೇರ್ಕೊಂಡು ಬಸ್ಸಿನ ವ್ಯವಸ್ಥೆ ಮಾಡ್ಕೊತಾರೆ, ಅದು ಹೆಂಗೆ ಸರ್, ಅದೇನು ಪ್ಲ್ಯಾನ್ ಹುಟ್ಟಿದ್ದು ಹೇಗೆ ಅಂತ? ನಿಜವಾಗಲೂ ತುಂಬ ಸಂತೋಷ. ಈ ಶಾಲೆಯಲ್ಲಿ, ಈ ಊರಲ್ಲಿ ತುಂಬ ವಿಶೇಷ ಏನಪ್ಪ ಅಂದರೆ, ಒಳ್ಳೆ ಕೆಲಸ ಮಾಡಿದ್ರೆ ತುಂಬ ಪ್ರೋತ್ಸಾಹ ಕೊಡ್ತಾರೆ ಸಮುದಾಯ ಅನ್ನೋದಕ್ಕೆ ಈ ಊರೇ ಉದಾಹರಣೆ. ಈ ಊರಿನವರ ಸಹಕಾರದಿಂದ ಮತ್ತು ಪೇರೆಂಟ್ಸ್ ಸಹಕಾರದಿಂದ ಶಾಲೆಗೆ 2 ಬಸ್ಸನ್ನು ಬಿಟ್ಟಿದ್ದಾರೆ. ಸುಮಾರು 52 ಹಳ್ಳಿಗಳಿಂದ ಈ ಶಾಲೆಗೆ ಬಸ್ ಬರ್ತಾರೆ. ಇಡೀ ನಮ್ಮ ಕ್ಯಾಂಪಸ್ಸಲ್ಲಿ 1220 ಮಕ್ಕಳು ಓದ್ತಾ ಇದ್ದಾರೆ, LKGಯಿಂದ PUCವರೆಗೆ. ಬಹುಶಃ ಕರ್ನಾಟಕದಲ್ಲಿ ತುಂಬ ಅಪರೂಪದ ಸನ್ನಿವೇಶ ಅನಿಸುತ್ತೆ. ಸರ್ಕಾರಿ ಶಾಲೆ ಒಂದು ತನ್ನದೇ ಆದಂತಹ ಶ್ರಮದಿಂದ ಒಂದು ಬಸ್ಸನ್ನು ವ್ಯವಸ್ಥೆ ಮಾಡಿಕೊಂಡಿರೋದು. ಅದಕ್ಕೆ ಈ ವರ್ಷವೂ ಕೂಡ ಮುಂದುವರಿಸಲಿಕ್ಕೆ ಪ್ರಯತ್ನ ಪಡ್ತಿದ್ವಿ. ಅದು ಏನಾದರೂ ನಮ್ಮ ಶಾಸಕರಿಂದ MP ಮೇಡಮ್ರಿಂದ ಬೆಂಬಲ ಕೊಟ್ಟರೆ ಇನ್ನೂ ಉತ್ತಮವಾಗಿ ಶಾಲೆನ ಮುನ್ನಡೆಸ್ಬೋದು. ಸರ್, ಓವರಾಲ್ ಫಲಿತಾಂಶದ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ ಸರ್? ನಮ್ಮ ಫಲಿತಾಂಶ ಗುಣಮಟ್ಟದ, ಬರೀ ಫಲಿತಾಂಶ ಅಷ್ಟೇ ಕೊಟ್ಟಿಲ್ಲ ನಾವು ಮಕ್ಕಳಿಗೆ. ಸರ್ಕಾರಿ ಶಾಲೆಗಳು ಬರೀ ಫಲಿತಾಂಶ ಕೊಡಲ್ಲ, ಬದುಕನ್ನು ಕಟ್ಕೊಳ್ಳೋದನ್ನು ಕೂಡ ಕಲಿಸ್ತೀವಿ ನಾವು. ಸರಿ, ಏನೋ ಹೇಳ್ತಾ ಇದ್ರಿ ಮಗಳ ಸಾಧನೆ ಬಗ್ಗೆ? ಇಲ್ಲಿ ಗೌರ್ಮೆಂಟ್ ಶಾಲೆ ಆದರೂ ಬಸ್ನ ವ್ಯವಸ್ಥೆ ಇರೋದ್ರಿಂದ ನಮ್ಮ ಹಳ್ಳಿ ಮಗಳಿಗೆ ಚೆನ್ನಾಗಿ ಇದಾಯಿತು. ಓದಕ್ಕೆ ಬರಲಿಕ್ಕೆ, ಶಾಲೆಗೆ ಬರೋಕ್ಕೆ ಅದನ್ನ ವ್ಯವಸ್ಥೆ ಮಾಡಿದ್ದು ನಮಗೆ ಭಾಳ ಖುಷಿ ಆಯಿತು. ಕೊನೆಯದಾಗಮ್ಮ, ನೀವೇನಾದ್ರು ಹೇಳೋಕ್ಕೆ ಇಷ್ಟಪಡ್ತೀರಾ? ಏನು ಅಂದರೆ ಬೇರೆ ವಿದ್ಯಾರ್ಥಿಗಳಿಗೆ ಏನಾದ್ರು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅಂದರೆ ಓದೋ ಮಕ್ಕಳು ಎಲ್ಲಿದ್ದರೂ ಓದ್ತಾರೆ. ಸೊ ಅನುದಾನಿತ ಶಾಲೆ, ಖಾಸಗಿ ಶಾಲೆಗಳಾಗಿರ್ಬೋದು ಮತ್ತು ಸರ್ಕಾರಿ ಶಾಲೆ ಅಂತ ಭೇದ ಭಾವ ಮಾಡದೆ ಹೆಚ್ಚಾಗಿ ನಿಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಅಡ್ಮಿಷನ್ ಮಾಡಿಸ್ಬೇಕು ಅಂತ ಎಲ್ಲ ಪೋಷಕರಿಗೂ ಹೇಳ ಬಯಸ್ತೀನಿ. ಸೊ ಇದಿಷ್ಟು ಚೈತ್ರ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಅಣ್ಣೇಶ್ ಜೊತೆ ಪ್ರವೀಣ್ ಬಾಡ, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.